of colorful girls and only one auntie with nightie. ಆಲ್ಮೋಸ್ಟ್ ಆಫ್ಟರ್ 8 ಇಯರ್ಸ್ ಆದಮೇಲೆ ಈ ಜಾತ್ರೆ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ವಿಡಿಯೋ ಅಷ್ಟೊಂದು ಮಾಡೋಕ್ಕಾಗಿಲ್ಲ, ಬಟ್ ಇಟ್ಸ್ ಓಕೆ. ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಕಿ ಪಯಣ ಯೂಟ್ಯೂಬ್ ಚಾನಲ್. ರಕ್ಷಿತಾ ಟಮಟ ಮಾಡ್ತಾವ್ರು ನಮ್ಮಮ್ಮ. ಇವಾಗ ಫಸ್ಟು ಪಾಕ ಮಾಡ್ಕೊಬೇಕು, ಆಮೇಲೆ ಅದೆಲ್ಲ ರುಬ್ಕೊಂಡಿರೋದನ್ನ ಹಾಕಿ. ನಾನು ಮರ್ತೋಗ್ಬಿಟ್ಟಿದ್ದೆ. ಇನ್ನು ಬೇವಿನ ಸೊಪ್ಪು ನೋಡಿ, ಮಾರಿ ಹಬ್ಬಕ್ಕೆ ಫಸ್ಟ್ ಬೇವಿನ ಸೊಪ್ಪೆ ಜಾಸ್ತಿ ಇರಬೇಕು ಅಂತ ಮತ್ತೆ ಜಾಸ್ತಿ ಕಿತ್ಕೊಂಬಂದ್ಬಿಟ್ಟರು. ಹೊಂಬಾಳೆ ಎಲ್ಲೆಲ್ಲೂ ಹೊಂಬಾಳೆ. ಗೈಸ್, ಇವಾಗ ನಮ್ಮ ಮನೇಲಿ ಆರತಿ ರೆಡಿ ಮಾಡ್ತಿದ್ದಾರೆ. ಸಾಕ್ತಾಳ ಈಗಿರೋ ಬೆಳಗಿರೋದೇನೆ, ಯಾರು ನೋಡೋದು ಏನೋ ಕಾಯಿಲೆ ಬಂದ್ಬಿಟ್ಟೈತೆ ನಮ್ಮ ಐತೆ. ಆರತಿ ಫುಲ್ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣ್ತಿದೆ ಅಂತ. ನಮ್ಮನೆ ಆರತಿ ರೆಡಿ ಆಯಿತು. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾರೆ. ಸಬ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಗೈಸ್, ಟೈಮ್ ಬಂದು ಆಲ್ಮೋಸ್ಟ್ 2 o'clock ಆಗಿದೆ. ಬಟ್ ಇನ್ನೂ ಆರತಿ ಹೊಲ್ಡಿಸ್ಕೊಂಡು ಹೋಗೋಕ್ಕೆ ಬಂದಿಲ್ಲ. ನಾನು ರೆಡಿ ಆಗಿ ಕೂತಿದ್ದೀನಿ. ನನ್ನ ಯೂಟ್ಯೂಬಿಗೆ ಟ್ರೋಲ್ಗೆ ಹಾಕೋಕ್ಕೆ ನೀನು ಒಂದೊಳ್ಳೆ ಕಂಟೆಂಟ್ ಕೊಟ್ಟೆ. ಫುಲ್ ಆಫ್ ಕಲರ್ಫುಲ್ ಗರ್ಲ್ಸ್ ಆ್ಯಂಡ್ ಓನ್ಲಿ ಒನ್ ಆಂಟಿ ವಿತ್ ನೈಟಿ. ಅವರೇ ಸೈಡ್ಗೆ ಹೋಗ್ಬೇಕು, ನಾವು ಸೈಡ್ಗೆ ಹೋಗೋದು ಬೇಡ. ಬೆಳಗಿನ ಜಾವ 5:15 ಆದರೂ ಇನ್ನೂ ಕಾಯ್ಕೊಂಡು ಕೂತವ್ರೆ. ಫೈನಲಿ 5:40 ನೋಡಮ್ಮ. ಅವ ಆಂಟಿನೇ ಡಿಸೈಡ್ ಮಾಡ್ಬಿಡ್ತಾಳೆ ಹಂಗೆ ಮಾಡೋದು ಅಂತ. ನಮ್ಮ ಅಮ್ಮ ಯಾವ್ದು ಚೆನ್ನಾಗಿ ಕಾಣುತ್ತೋ ಹಂಗೆ ಮಾಡೋದು ನೆಕ್ಸ್ಟ್ ಸತಿಗೆ ಅಂತ ಹೇಳೈತೆ. ಹಂಗೆ ನಾನು ಮೋಸ್ಟ್ಲಿ ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಅಮ್ಮ ನೀನು ಇದನ್ನೇ ಮಾಡೋದು. ಇಲ್ಲಿ ನೋಡಮ್ಮ, ಈ ಕಡೆ ಐತಲ್ಲ ಅಲ್ಲಿಂದ ನಾನು ಸೆಲೆಕ್ಟ್ ಮಾಡೋದು. ನೀನು ಅದನ್ನ ಮಾಡೋದನ್ನೇ ನೋಡೋಕ್ಕಾಗಲ್ಲ ನನ್ನ ಕೈಲಿ. ಆಂಟಿ, ನೀನು ನಂಗೆ ಕಂಟೆಂಟ್ ಕೊಡೋದಿಚ್ಚ, ನಾನು ವಿಡಿಯೋ ಮಾಡೋದಿಚ್ಚ. ಎಲ್ಲ ತೆಗೆದು ಎಲ್ಲರೂ ಕಳಿಸಿ ಕಲರ್ ಕಳಿಸೋ ಸೂರಿಗೆ ಸುರೇಶಂಗು ನಮ್ಮ ಮನತ ಕಳಿಸು. ಅವ್ರ ಅತ್ತೆ ಥರ ಈ ಥರ ಸ್ಟ್ಯಾಂಡ್ ಆಗಕ್ಕೆ ಅದು ಮೂವತ್ತದ ಅಲ್ಲ ತಾಯಿ. ಆಂಟಿ, ಕಾಪಿ ರೈಟ್ಸ್ ಬರುತ್ತೆ. ನೀವು ಅವ್ರ ಅತ್ತೆ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಅಲ್ಲ ಹೇಳಿದ್ದು ಅವರೆಲ್ಲ ಹಂಗೆ ಅವ್ರೇನು ಜಾಸ್ತಿ ಬರ್ತದೆ ಅಂತ ಅಮ್ಮ ನಾವು ಎಲ್ಲರದು ಕಲರ್ಫುಲ್ ಇದ್ರೆ ನಮ್ಮಮ್ಮ ತುಂಬ ಚೆನ್ನಾಗಿ ಬಂದವ್ರೆ. ಗೈಸ್, ನಮ್ಮಮ್ಮನ ನೋಡಿ ಸುಮ್ಮನೆ ಇರ್ಬೇಕು. ಒಳ್ಳೆ ಯಾರಲ್ಲ ಇವಳು ಅದಾಕ್ಬೇಕು, ಚೆನ್ನಾಗಿತ್ತು ನಿನಗೆ. ಲಕ್ಷ್ಮಿ ಮೋಸ್ಟ್ಲಿ ಪ್ರೈಸ್ ಕೊಡೋ ಥರ ಮಾಡಬೇಕಿತ್ತು. ಮತ್ತೆ ಚೆನ್ನಾಗಿರೋದು. ಹೌದು, ನಮ್ಮ ಅಮ್ಮನೇ ಸ್ಪಾನ್ಸರು. ಯಾರು ಬೇಕಾದರೆ ಹೇಳಿ. 50 ರೂಪಾಯಿ. ಅವರೆಲ್ಲ 200-300 ಸಾವಿರ ಖರ್ಚು ಮಾಡಿ ಆರತಿ ಮಾಡಿಬಿಟ್ಟು ನಿಂಗೆ 50 ರೂಪಾಯಿ ಕೊಡ್ತಾರ. ಅಯ್ಯೋ, 500 ರೂಪಾಯಿ ಕೊಡ್ತೀನಿ ಹೇಳಮ್ಮ. ಇವ್ರು 500 ರೂಪಾಯಿ ಕೊಡ್ತಾರೆ ನಿಮ್ಮ ಆರತಿಗೆ. ನಿಮ್ಮ ಆರತಿಯನ್ನು ಮೆಚ್ಚಿ 500 ರೂಪಾಯಿ ಕೊಡ್ತಾ ಇರುವಂತಹ ತಾಯಮ್ಮ ಅವರಿಗೆ ಶಬಾಷ್ ಶಬಾಷ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ,
ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿಲ್ಲ ನಾನು. ಸಖತ್ತಾಗಿ ಅಲ್ಲ, ಈ ಆರತಿಯನ್ನು ಮೆಚ್ಚಿ 500 ರೂಪಾಯಿ ಕೊಡ್ತಿರುವಂತಹ ತಾಯಮ್ಮ ಆಂಟಿ ಅವರಿಗೆ ಧನ್ಯವಾದ. ಚೆನ್ನಾಗಿದೆ. ಅದು ಇವಳು ಇಲ್ವಾ ಚಂದನೊಂದು ಚೆನ್ನಾಗೈತೆ, ಹಾಕಿದ್ಲಲ್ಲ ಸ್ಟೇಟಸ್. ಅವಳು ಸಕ್ಕದಾಗಿದೆ ಆಂಟಿ. ಇದಕ್ಕೆ 500 1000 ಹೇಳು. ಗುಂಪು ನಾವು ಆಡೋಕೆ ಈ ಕೆಲಸರೇ ಕನ್ಸ್ತಾನೆ ನೋಡಮ್ಮ. ಅವ್ರು ವಯಸ್ಸಾದವ್ರು ಎತ್ಕೊಂಬಂದವ್ರು, ನಮ್ಮ ಅಮ್ಮಂಗೆ ಕಷ್ಟ ಆಗಿದೆ. ಅದೇನೆ ಸೇಮ್ ಪಿಂಚ್. ಏನು ವಯಸ್ಸಾಗೈತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ವಯಸ್ಸಾಗೈತೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿ. ಒಟ್ನಲ್ಲಿ ನನ್ನ ಯೂಟ್ಯೂಬಿಗೆ ಕಂಟೆಂಟಿಗೆ ಸಿಗ್ತಾವ್ರಷ್ಟು. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಜೈ ಗೋವಿಂದ. ಅಮ್ಮ, ನಾನು ಸೆಲೆಕ್ಟ್ ಮಾಡೋದು ಅದು, ಆದರೆ ನೀನು ಮಾಡೋದಿರು. ಇಲ್ಲ ಐತೆ ನೋಡಿ, ಈ ಕಡೆ ನಿಮ್ಮ ಪಕ್ಕದಲ್ಲಿ ಐತಲ್ಲ ಅದು. ಜಾಸ್ತಿ ಏನೂ ಇಟ್ಟಿಲ್ಲ ಇವರು, ನಮ್ಮಂಗೆಲ್ಲ ಚುಚ್ಕೊಂಡು ಆಂಟಿ ಕಷ್ಟಪಟ್ಟು ಒಂಬಾಳೆ ಕೊಟ್ಟು ಕಳ್ಸಿದ್ರು. ಅಯ್ಯೋ, ಅವರೆಲ್ಲ ಓಪನ್ ಆಗಿರ್ತಾರೆ. ಬೇಜಾನ ನಾನು ಮಾತಾಡೋದು ಕೇಳಿಸ್ತಾರಲ್ಲ. ಒಂದು ಆರತಿ ಮುಗಿಸ್ಕೊಂಡು ಬಂದಾಯಿತು ಮನೆಗೆ. ಟೈಮ್ ಆಲೆ 6 ಗಂಟೆ ಆಗಿ ಹೋಯಿತು. ಇನ್ನೂ ಪೂಜೆ ನಡೀತಿತ್ತು, ಬಟ್ ನಾವು ಮಾತ್ರ ಬೇಗ ಬಂದುಬಿಟ್ವಿ. ಆ್ಯಂಡ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಅಷ್ಟು ರೆಡಿಯಾಗಿ ಆರತಿ ಹೊತ್ಕೊಂಬಂದಿದ್ರೆ, ನಾನೇನು ರೆಡಿ ಆಗ್ದಲೆ ಕಾಮಾಗಿ ಹೋಗಿದ್ದೀನಿ. ಆ್ಯಂಡ್ ಆರತಿ ಏನು ಹೊತ್ಕೊಂಡೋಗಿರಲಿಲ್ಲ. ನಮ್ಮನೆ ಆರತಿ ಇನ್ನೂ ಇಲ್ಲೇ ಇದೆ. ಆದರೆ ನಾವು ಯಾರು, ಅಟ್ಲೀಸ್ಟ್ ನಾನು ಈ ಡ್ರೆಸ್ ಆದರೂ ಹಾಕ್ಕೊಂಡೋಗಿದ್ದೀನಿ. ನಮ್ಮಮ್ಮ ಈ ನೈಟಿಲೇ ಬಂದು ದೇವ್ರ ಜಾತ್ರೆನೂ ಮಾಡಿ, ಜೊತೆಗೆ ಫಸ್ಟು ಬೇಗನೆ ಉಪಹಾರನೂ ಪೂಜೆ ಮಾಡಿಸ್ಕೊಂಡು ಪಟ್ ಅಂತ ಬಂದುಬಿಟ್ರು. ಈಗೇನಿದ್ರು ಪಟ್ ಅಂತ ಹೋಗಿ ಬೇಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮನೆಗೊಳ್ಳೋಣ. ಅದಕ್ಕೂ ಮುಂಚೆ ಏನು ಗೊತ್ತಾ, ಹಾಲು ಕಾಯಿಸ್ಬೇಕು. ಆದರೆ ಗ್ಯಾಸ್ ಖಾಲಿ ಆಗ್ಬಿಡ್ತು. ಹಾಲು ಕಾಯಿಸಾಗಿ ಇಟ್ಟಿದ್ದೆ, ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ಗೈಸ್. ನಮ್ಮ ಮನೆಯ ಹೊಸ ಸ್ಟವ್ ಇನಾಗ್ರೇಷನ್ ಆಯಿತು. ಮಟನ್ ಸಾರು ಮಾಡೋಕ್ಕೆ ಫಸ್ಟು ಮಟನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ಉರಿಬೇಕು. ಇವತ್ತು ನಮ್ಮೂರು ಫುಲ್ ಆಫ್ ಟ್ರಾಫಿಕ್. ಗ್ಯಾಸ್ ನಮ್ಮಮ್ಮಂಗೆ ಕಾಫಿ ಮಾಡಿಕೊಟ್ಬಿಟ್ಟು ಸಿಗ್ತೀನಿ. ಇದು ನನ್ನ ಇವತ್ತಿನ ಔಟ್ಫಿಟ್. ಆರತಿ ರೆಡಿ. ಈಚೆ ಕೂತ್ಕೊಂಡು ಈ ವ್ಯೂ ಅಲ್ಲಿ ಕಬಾಬ್ ಹಾಕೊಂಡು ತಿಂತಾ ಇರೋದು ಅಷ್ಟೇ. ದಟ್ಸ್ ಆಲ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.